ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ. ವಿಜಯದಶಮಿ ದಿನ ಬೆಳಿಗ್ಗೆನೇ ಎದ್ದು ಅರ್ಲಿ ಮಾರ್ನಿಂಗ್ ಶೋ ಕಾಂತಾರ ಚಾಪ್ಟರ್ 1 ಮೂವಿ ನೋಡ್ಕೊಂಡು ಬಂದೆ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2022ರಲ್ಲಿ ಕಾಂತಾರ ಮೂವಿ ರಿಲೀಸ್ ಆಗಿತ್ತು. ಅದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹಿಟ್ ಆಗಿತ್ತು. ಅದಕ್ಕೆ ಬೆಸ್ಟ್ ಫಿಲಮ್ ಅಂಡ್ ಬೆಸ್ಟ್ ಆಕ್ಟರ್ ಅನ್ನೋ ಕ್ಯಾಟಗರಿಯಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಆ ಮೂವಿ ಹಿಟ್ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ಪ್ರೀಕ್ವೆಲ್ ಮಾಡೋದಾಗಿ ಅನೌನ್ಸ್ ಮಾಡಿದ್ರು. ಪ್ರೀಕ್ವೆಲ್ ಅಂದ್ರೆ ಆ ಚಿತ್ರದ ಹಿಂದಿನ ಕತೆ ಅಥವಾ ಮುನ್ನುಡಿ ಅಂತ ಅರ್ಥ. ಅದೇ ಕತೆನೇ ಇವತ್ತು ರಿಲೀಸ್ ಆಗಿರೋ ಕಾಂತಾರ ಚಾಪ್ಟರ್ 1. ಇನ್ನು ಮೂವಿ ವಿಷಯಕ್ಕೆ ಬಂದ್ರೆ, ಅಲ್ಲೊಂದು ಬಾಂಗ್ರಾ ಅನ್ನೋ ಪ್ರದೇಶ, ಅಲ್ಲೊಂದು ಕದಂಬರ ಅಧೀನದಲ್ಲಿರುವ ರಾಜಕುಟುಂಬ. ಆ ರಾಜನ ಹೆಸರು ರಾಜಶೇಖರ. ಅವನಿಗೊಬ್ಬ ಮಾತು ಕೇಳದ ಬೇಜವಾಬ್ದಾರಿಯ ಮಗ ಕುಲಶೇಖರ, ಮಗಳು ಕನಕಾವತಿ. ಬಾಂಗ್ರಾ ಪಕ್ಕದಲ್ಲೇ ಇರೋ ಕಾಂತಾರ ಕಾಡು, ಅದರಲ್ಲಿ ಒಂದು ಕಾಡು ಜನ, ಅದರಲ್ಲೊಬ್ಬ ಹುಂಬ ಬೆರ್ಮೆ, ಅವರೇ ನಾಯಕ ರಿಷಬ್ ಶೆಟ್ಟಿ. ಇವರ ಜಾಗದಲ್ಲಿ ನೆಲೆಸಿರುವ ಗುಳಿಗ, ಉಳ್ಳಾಯ ಮತ್ತು ಇವರ ನಂಬಿಕೆಯ ಈಶ್ವರನ ಹೂದೋಟ. ಈ ಈಶ್ವರನ ಹೂದೋಟದ ಮೇಲೆ ಕಣ್ಣಿಟ್ಟಿರೋ ರಾಜಕುಟುಂಬ ಮತ್ತು ಆ ಶಕ್ತಿಯ ವಶಪಡಿಸಿಕೊಳ್ಳಲು ಕಾಯುತ್ತಿರುವ ಕಾಡಿನಲ್ಲಿರುವ ಇನ್ನೊಂದು ಕಡಪ ಗುಂಪು. ಚಿತ್ರದ ಮೊದಲರ್ಧ ಬೆರ್ಮೆ ತನ್ನ ಗೆಳೆಯರ ಜೊತೆ ಸೇರಿ ಬಾಂಗ್ರಾ ಪ್ರದೇಶಕ್ಕೆ ನುಗ್ಗಿ ಮಾಡೋ ಅವಾಂತರ, ವ್ಯಾಪಾರ, ಕೀಟಲೆ, ತಮಾಷೆ ಹಾಗೂ ರಾಜಕುಮಾರಿಯ ಜೊತೆಯ ಜಗಳ, ಸ್ನೇಹ ಇದರಲ್ಲೇ ಸಾಗುತ್ತದೆ. ಇದು ಎಂಟರ್ಟೈನಿಂಗ್ ಆಗಿ ಇದ್ರೂ ನಮಗೆ ಬೇಕಾಗಿರೋ ನಾವ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಕತೆ ಇನ್ನೂ ಬಂದಿಲ್ವಲ್ಲ ಅನಿಸ್ತಿರುತ್ತೆ. ಅದಕ್ಕೆಲ್ಲ ಉತ್ತರ ಇಂಟರ್ವೆಲ್ ಬರೋ ಹಿಂದಿನ 10 ನಿಮಿಷ ನಡೆಯೋ ಒಂದು ಮೈ ಜುಮ್ಮಿನಿಸುವ ಫೈಟ್ ಮತ್ತೆ ದೈವದ ಕತೆಗೆ ಸೂಚನೆ ಸೆಕೆಂಡ್ ಹಾಫ್ಗೆ ಕಾಯೋಂತೆ ಮಾಡುತ್ತೆ. ಇನ್ನು ಸೆಕೆಂಡ್ ಹಾಫ್ ಭರಪೂರ ಆಕ್ಷನ್ ಮನರಂಜನೆ. ಆ ಕತೆ ನಾನು ಹೇಳಕ್ಕೂ ಆಗಲ್ಲ, ವಿಡಿಯೋದಲ್ಲಿ ನಾನು ಹೇಳೋದೂ ಇಲ್ಲ. ನೀವೇ ಹೋಗಿ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಧರ್ಮ ಅಧರ್ಮದ ನಡುವೆ, ದೈವ ಶಕ್ತಿ ಮತ್ತು ದುಷ್ಟ ಶಕ್ತಿಗಳ ನಡುವೆ ನಡೆಯೋ ಕಾಳಗ ಅಂತಾನೆ ಹೇಳ್ಬೋದು. ನಂಬಿರೋ ದೈವಕ್ಕೆ, ದೈವ ಕುಲಕ್ಕೆ, ದೈವ ನೆಲೆಸೋ ಜಾಗಕ್ಕೆ ಅಪಚಾರ ಆದರೆ ಆಗುವ ಪರಿಣಾಮಗಳೇನು, ನಮ್ಮ ಸ್ವಾರ್ಥಕ್ಕೆ ದೇವರನ್ನ ಬಳಸ್ಕೊಂಡ್ರೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ. ಹಿಂದಿನ ಮೂವಿಯಲ್ಲಿ ಗುಳಿಗನ ನೋಡಿದ್ರಿ, ಆದ್ರೆ ಇಲ್ಲಿ ಗುಳಿಗನ ಹಲವು ಅವತಾರಗಳನ್ನ ನೋಡಬಹುದು. ರಿಷಬ್ ಶೆಟ್ಟಿ ಯಾವ ಅವತಾರದಲ್ಲಿ ವೇಷದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ನೀವು ಮೂವಿ ನೋಡಬೇಕು. ನಿಮಗೆ ಸಾಕಷ್ಟು ಸರ್ಪ್ರೈಸ್ಗಳು ಕಾದಿವೆ ಅಲ್ಲಿ. ರಾಜಶೇಖರನ ಪಾತ್ರದಲ್ಲಿ ಮಲಯಾಳಂ ನಟ ಜೈರಾಮ್, ಕುಲಶೇಖರನ ಪಾತ್ರದಲ್ಲಿ ನಟ ಗುಲ್ಶನ್ ದೇವಯ್ಯ ಚೆನ್ನಾಗಿ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ರೋಲ್ ತುಂಬಾ ಸರ್ಪ್ರೈಸಿಂಗ್ ಆಗಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಉಳಿದ ಎಲ್ಲಾ ನಟರು ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮಿನಾಡು, ನವೀನ್ ಪಡೀಲ್, ಕಾಮಿಡಿ ಕಿಲಾಡಿ ರಾಕೇಶ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಿಜವಾದ ಶೋ ಮ್ಯಾನ್ ಅಂದ್ರೆ ರಿಷಬ್ ಶೆಟ್ಟಿ ಅವರು. ಒನ್ ಮ್ಯಾನ್ ಆರ್ಮಿ ತರ ಡೈರೆಕ್ಷನ್, ಆಕ್ಟಿಂಗ್ ಎಲ್ಲದರಲ್ಲೂ ಎಕ್ಸೆಲ್ ಆಗಿದ್ದಾರೆ. ಅವ್ರ ಆಕ್ಟಿಂಗು, ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಸಿನಿಮಾಕ್ಕೆ ಬಿಗ್ ಪ್ಲಸ್. ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಐಪ್ಗಳು ಇದ್ರೂ ಎಲ್ಲದರ ಮಧ್ಯೆ ಸೈಲೆಂಟ್ ಆಗಿ ಸಿನಿಮಾಗೆ ಎಲ್ಲೂ ಧಕ್ಕೆ ಬರದ ಹಾಗೆ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಳೆ ಕಾಂತಾರ ಏನಿತ್ತು ಅದಕ್ಕಿಂತ ಒಂದ್ ಲೆವೆಲ್ ಮುಂದೆ ತಗೊಂಡೋಗಿದ್ದಾರೆ. ಕತೆ ಜೊತೆಗೆ ಮ್ಯೂಸಿಕ್, ಬಿಜಿಎಂ ಮತ್ತೆ ಸ್ಟಂಟ್ಸ್ ಎಲ್ಲ ಸೂಪರ್ ಆಗಿದೆ. ವಿಎಫ್ಎಕ್ಸ್ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಹಾಗೆ ಕ್ಯಾಮ್ರಾ ವಿಜುವಲ್ಸ್, ಸೆಟ್ಗಳು ಎಲ್ಲ ಕಣ್ಣಿಗೆ ಹಬ್ಬ. ಇಷ್ಟೆಲ್ಲ ಆಗಿ ಮೂವಿ ಮುಗಿಯೋ ಟೈಮ್ ಆಯ್ತು. ಹಳೆ ಚಿತ್ರದ ಕಾಡು ಬೆಟ್ಟ ಶಿವನ ಕುಟುಂಬದ ಹಿನ್ನೆಲೆ ಕಂಪ್ಲೀಟ್ ಆಗಿ ಗೊತ್ತಾಯ್ತಾ ಅಂದ್ರೆ ಇಲ್ಲ, ಅಲ್ಲಿವರೆಗೂ ಇನ್ನೂ ಬಂದೇ ಇಲ್ಲ. ವಿಚ್ ಮೀನ್ಸ್ ಕಾಂತಾರ ಚಾಪ್ಟರ್ 2 ಈಸ್ ಲೋಡಿಂಗ್. ಎಸ್, ವರ್ಡ್ ಆಫ್ ಕಾಂತಾರ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಕಾಂತಾರ ಚಾಪ್ಟರ್ 2 ಬರ್ತಿದೆ ಅಂತ ಸಿನಿಮಾದಲ್ಲೇ ಅನೌನ್ಸ್ ಮಾಡಿದ್ದಾರೆ. ಓವರ್ ಆಲ್ ಬಾಟಮ್ ಲೈನ್ ಮೂವಿ ಹೇಗಿದೆ ಅಂದ್ರೆ, ಇಟ್ ಈಸ್ ಎ ಮಸ್ಟ್ ವಾಚ್ ಮೂವಿ. ಖಂಡಿತ ಇದೊಂದು ನೀವು ನೋಡಲೇಬೇಕಾದ ಚಿತ್ರ. ಆಕ್ಚುಲಿ ಟ್ರೈಲರ್ ನೋಡಿ ತುಂಬಾ ಜನ ಡೌಟ್ ಪಟ್ಟಿದ್ರು, ಇನ್ಕ್ಲೂಡಿಂಗ್ ನಾನು ಕೂಡ. ತುಂಬಾ ಆರ್ಡಿನರಿ ಆಗಿದೆ, ಏನೋ ಮಿಸ್ಸಿಂಗ್ ಇದೆ, ಇಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ಮ್ಯಾಚ್ ಮಾಡಕ್ ಹೋಗಿ ತುಂಬಾ ಕಮರ್ಷಿಯಲ್ ಮಾಡ್ಬಿಟ್ರ ಅಂತ. ಬಟ್ ಸಿನಿಮಾ ತಂಡ ಆಕ್ಚುಲಿ ಅಂಡರ್ ಪ್ಲೇ ಮಾಡಿದ್ದಾರೆ. ಟ್ರೈಲರ್ ಅಲ್ಲಿ ತೋರಿಸಿರೋದು ಏನೇನೂ ಇಲ್ಲ. ಟ್ರೈಲರ್ ನೋಡ್ಕೊಂಡು ಸಿನಿಮಾ ನೋಡದೆ ಇರಬೇಡಿ. ಪ್ಯಾನ್ ಇಂಡಿಯಾ ಹಿಟ್ ಆಗ್ಬೇಕು ಅಂತ ಕತೆಗೆಲ್ಲೂ ಧಕ್ಕೆ ತಂದಿಲ್ಲ. ಮೂವಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ದಸರಾ ಹಬ್ಬಕ್ಕೆ, ಹಾಲಿಡೇಸ್ಗೆ ಒಳ್ಳೆ ಗಿಫ್ಟ್. ನಾನಂತೂ ರೆಕಮೆಂಡ್ ಮಾಡ್ತೀನಿ, ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವು ಮೂವಿ ನೋಡಿದ್ರೆ ನಿಮ್ ರಿವ್ಯೂಸ್ನು ಕಮೆಂಟ್ ಮಾಡಿ. ಏನಾದ್ರೂ ನಾನು ಪಾಯಿಂಟ್ಸ್ ಮಿಸ್ ಮಾಡಿದ್ರೆ ನೀವು ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.